ಬಂಧುಗಳೇ ನಮಸ್ಕಾರ. SVR ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಾನು ಈ ದಿನ ಹಿರಿಯೂರು ತಾಲ್ಲೂಕಿಂದ ಒಂದು 40 ಕಿಲೋಮೀಟ್ರ್ ದೂರದಲ್ಲಿ ಒಂದು ಜಮೀನಿದೆ ಸ್ನೇಹಿತರೆ, ತಿಳಿಸ್ಕೊಡೋಣ ಅಂತ ಬಂದೀನಿ. ಈ ಜಮೀನು ಬಂದು ಒಟ್ಟು 8 ಎಕರೆ ಬೌಂಡ್ರಿ, 4 ಎಕರೆ 2 ಪೀಸು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ರೋಡನ್ನು ತೋರಿಸ್ತೀನಿ ನೋಡಿ. ಇದೇ ಅಣ್ಣ ತಮ್ಮಂದರು ಬಿಟ್ಕೊಂಡಿರ್ತಕ್ಕಂಥ ಒಂದು ರೋಡ್. ಇದು ಪಾಲು ವಿಭಾಗದಲ್ಲಿ ಅಣ್ಣ ತಮ್ಮಂದರು 15 ಅಡಿ ರೋಡನ್ನು ಬಿಟ್ಕೊಂಡಿದ್ದಾರೆ. ಇಲ್ಲೇನು ಜನ ಹೋಗ್ತಾ ಇದ್ದಾರೆ, ಅಲ್ಲಿಂದ ಒಂದು ಕಾರ್ ನಿಂತಿದೆಯಲ್ಲ, ಅಲ್ಲಿ ಒಂದು ನಕಾಸೆ ರೋಡ್ ಇದೆ, ಅಲ್ಲಿಂದ ಒಳಗಡೆ ಬರೋದಕ್ಕೆ 15 ಅಡಿ ರೋಡನ್ನು ಬಿಟ್ಕೊಂಡಿದ್ದಾರೆ ಸ್ನೇಹಿತರೆ. ಇದೇ ಈ ಜಮೀನಿಗೆ ಬರ್ತಕ್ಕಂಥ ರೋಡು ನೋಡಿ. ಇದೆಲ್ಲ ಸೀಮೇಜಲ್ಲಿ ಗಿಡ ಗಂಟೆ ಎಲ್ಲ ಕ್ಲೀನ್ ಮಾಡಿಲ್ಲ, ತುಂಬ ವರ್ಷಗಳಿಂದ ಉಳುಮೆ ಮಾಡಿಲ್ಲ. ಹಂಗಾಗಿ ಇದು ಮಣ್ಣು ಬಂದು ಬ್ಲ್ಯಾಕ್ ಬರುತ್ತೆ, ಬ್ಲ್ಯಾಕು ವೈಟು ಎಲ್ಲ ಥರ ಮಿಕ್ಸ್ ಬರುತ್ತೆ, ರೆಡ್ ಸಾಯಿಲ್ ಥರ ಬರೋಲ್ಲ. ಇಲ್ಲೊಂದು ಭೂತಪ್ಪಗುಡಿ ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನಕ್ಕೆ 10 ಗುಂಟೆಯ ಜಾಗ ಸಪ್ರೇಟ್ ಬಿಟ್ಟಿದ್ದಾರೆ. ಆ ಸಪ್ರೇಟ್ ಬಿಟ್ಟು 8 ಎಕರೆ ಜಮೀನಿದೆ ಸ್ನೇಹಿತರೆ. ತುಂಬ ಕಡಿಮೆ ಬೆಲೆಯಲ್ಲಿ ಆಗುತ್ತೆ. 8 ಎಕರೆ ಜಮೀನು ಜನರಲ್ ಪ್ರಾಪರ್ಟಿ, ಮೂಲ ಪಿತ್ರಾರ್ಜಿತ. ಒಟ್ಟು ಇದು ನೋಡಿ 120 ಎಕರೆ ಬೌಂಡ್ರಿ ಸ್ನೇಹಿತರೆ. ಅವ್ರ ಅಣ್ಣ ತಮ್ಮಂದ್ರದೆಲ್ಲ ಹಂಚ್ಕೊಂಡು ಅವರವ್ರ ಹೆಸರಿಗೆಲ್ಲ ಮಾಡಿಸ್ಕೊಂಡಿದ್ದಾರೆ. ಪಾಲು ವಿಭಾಗ ಆದಮೇಲೆ ಇವರು ಇಬ್ಬರು 4 ಎಕರೆ ಇಬ್ಬರು ಸೇಲ್ ಮಾಡ್ತಿದ್ದಾರೆ. ಒಟ್ಟು 8 ಎಕರೆ 4 ಎಕರೆ ಇಬ್ಬರು ಅಣ್ಣ ತಮ್ಮಂದರು ಒಟ್ಟಿಗೆ ಸೇಲ್ ಮಾಡ್ತಿದ್ದಾರೆ. ಇದೆಲ್ಲ ಜಾಲಿ ಬೆಳೆದಿದೆಯಲ್ಲ, ಇದೇನೇ ಜಮೀನು. ಒಳಗಡೆ ಹೋಗಿ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ, ನೋಡಿ ತೋರಿಸ್ತಾ ಇದ್ದೀನಿ. ರೋಡ್ದೇನು ತೊಂದರೆ ಇಲ್ಲ, ನಕಾಸೆ ರೋಡ್ ಇದೆ. ಇದರ ಒಂದು ಬೆಲೆ ಸ್ನೇಹಿತರೆ 12 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ನೆಗೆಷಬಲ್ ಆಗುತ್ತೆ, ಸ್ವಲ್ಪ ನೆಗೆಷಬಲ್ ಆಗುತ್ತೆ. 1 ಎಕರೆಗೆ 12 ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ. ಕೂತ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ಇದರ ರೇಟು. ಸೊ ಹಿರಿಯೂರಿಂದ ಆಗುತ್ತೆ ಒಂದು 40-45 ಕಿಲೋಮೀಟ್ರ್ ಆಗುತ್ತೆ. ಶಿರಾದಿಂದಲೂ ಕೂಡ 45-50 ಕಿಲೋಮೀಟ್ರ್ ಅಂತ ಆಗುತ್ತೆ ಸ್ನೇಹಿತರೆ. ಶಿರಾದಿಂದ 50 ಕಿಲೋಮೀಟ್ರ್ ಆಗುತ್ತೆ ಈ ಥರ ನೋಡಿ. ಸೊ ಬೆಂಗಳೂರಿಂದ 175 ಕಿಲೋಮೀಟ್ರ್ ಆಗುತ್ತೆ, 175 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ. ತುಂಬ ಕಡಿಮೆ ರೇಟಲ್ಲಿ ಇರ್ತಕ್ಕಂಥ ಹಿರಿಯೂರು ತಾಲೂಕಲ್ಲಿ ಎಲ್ಲ 20 ಲಕ್ಷ 25 ಲಕ್ಷ ಹೇಳ್ತಾರೆ. ಅದರಲ್ಲೂ ಕೂಡ ಇದು 12 ಲಕ್ಷ ಎಕರೆ ಹೇಳ್ತಾ ಇದ್ದಾರೆ. ಮಣ್ಣು ಸ್ವಲ್ಪ ಸುಮಾರು ಇರೋದ್ರಿಂದ ನೋಡಿ ಈ ಥರ ಹತ್ರದಿಂದ ತೋರಿಸ್ತೀನಿ. ಮಣ್ಣು ಈ ಥರ ಬರುತ್ತೆ ಸ್ನೇಹಿತರೆ ನೋಡಿ. ಈ ಥರ ಕಪ್ಪು ವೈಟು ಎಲ್ಲ ಮಿಕ್ಸ್ ಬರುತ್ತೆ. ಯಾರಾದರೂ ಆಸಕ್ತಿ ಉಳ್ಳವರು ನಮ್ಮ ನಂಬರನ್ನು ಸಂಪರ್ಕಿಸ್ಬೋದು ಅಂತ ಕೇಳ್ತಾ ಇದ್ದೀನಿ.